ವೆಲ್ಕಮ್ ಬ್ಯಾಕ್. ರಾಜ್ಯಾದ್ಯಂತ ಬರಗಾಲ ಆವರಿಸಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಬರ ತಾಂಡವವಾಡ್ತಾ ಇದ್ದು ಕೃಷ್ಣೆಯ ಒಡಲು ಬರಿದಾದಂತಹ ಪರಿಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ರೈತರೇ ಒಂದು ಕಡೆ ಕನ್ನವನ್ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ನದಿಗೆ ಪಂಪ್ಸೆಟ್ ಅಳವಡಿಸಿ ಬೆಳೆಗೆ ನೀರನ್ನ ಹರಿಸ್ತಾ ಇದ್ದಾರೆ ರೈತರು. ಜೀವಜಲಕ್ಕೆ ಹಾಹಾಕಾರ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಒಡಲಿಗೆ ಕನ್ನ ಹಾಕ್ತಾ ಇದ್ದಾರೆ. ನದಿಗೆ ಪಂಪ್ಸೆಟ್ ಅಳವಡಿಸಿ ಕೃಷ್ಣಾ ನದಿ ನೀರಿಗೆ ರೈತರು ಕನ್ನ ಹಾಕ್ತಾ ಇದ್ದಾರೆ. ನೂರಾರು ಪಂಪ್ಸೆಟ್ಗಳನ್ನು ಅಳವಡಿಸಿ ಭತ್ತದ ಬೆಳೆಗೆ ನೀರು ಪೂರೈಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕುಡಿಯೋದಕ್ಕೂ ಕೂಡ ನೀರು ಸಿಗದ ಹೊತ್ತಲ್ಲಿ ಭತ್ತದ ಬೆಳೆಗೆ ನೀರನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ರಾಯಚೂರು ಯಾದಗಿರಿ ಜಿಲ್ಲೆಯ ಕೃಷ್ಣಾ ನದಿ ಪಾತ್ರದ ರೈತರಿಂದ ನೀರನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಸಂಪೂರ್ಣ ಕೃಷ್ಣಾ ಒಡಲು ಬರಿದಾಗಿದೆ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಪಂಪ್ ಸೆಟ್ಗಳನ್ನು ಅಳವಡಿಸಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ರೈತರೇ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ತಡಿಯಪ್ಪ, ಜನ ಜಾನುವಾರುಗಳಿಗೆ ನೀರಿಲ್ಲ, ಮೂಕ ಪ್ರಾಣಿಗಳು ನೀರಿಲ್ಲದೇನೆ ಕಷ್ಟವನ್ನು ಅನುಭವಿಸ್ತಾ ಇದ್ದಾವೆ ಅನ್ನುವಂತಹ ನಿಟ್ಟಿನಲ್ಲಿ ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕಾಗಿತ್ತು ರೈತರು. ಯಾರಾದರೂ ಅನಾಥರೈಸ್ಡ್ ಈ ಥರ ಹಾಕಿದ್ರು, ಪಂಪ್ಸ್ ಸ್ಟೇಷನ್ಸ್ ಇದು ಮೋಟಾರ್ಸ್ ಹಾಕಿದ್ರು ಅಂದರೆ ಅವುಗಳನ್ನು ಸೀಸ್ ಮಾಡುವಂಥದ್ದು, ಒಂದು ವಾಚ್ ಆ್ಯಂಡ್ ವಾಟ್ ಟೀಮ್ಗಳನ್ನು ಅವರ ಹಂತದಲ್ಲಿ ಮಾಡಿಕೊಂಡು ಫೀಲ್ಡಲ್ಲಿ ವಿಸಿಟ್ ಮಾಡಿ ಅಂತ ಆ ರೀತಿ ಮಾಡ್ತಾ ಇದ್ದಾರೆ. ಇನ್ನಷ್ಟು ಹೆಚ್ಚಿನ ಈಗ ಡೇ ಬೈ ಡೇ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇರುವ ಹಿನ್ನೆಲೆಯಲ್ಲಿಯೂ ಮತ್ತು ಸಮಸ್ಯೆ ಬರುವಂಥದ್ದು ಈಗಾಗಲೇ ಐಡೆಂಟಿಫೈ ಮಾಡಿದ್ದಕ್ಕೆ ಪೂರ್ವ ಸಿದ್ಧತೆಯಲ್ಲಿ ಇದನ್ನು ಇನ್ನೂ ಕಟ್ಟುನಿಟ್ಟಾಗಿ ಅವರು ಪಾಲನೆ. ಆದ್ರೂ ಕೆಲವು ವ್ಯಕ್ತಿಗಳು ಅಕ್ರಮವಾಗಿ ಪಂಪ್ಸೆಟ್ಗಳನ್ನು ಹೊಳೆ ದಂಡೆಯಲ್ಲಿ ಬಿಟ್ಟು ಇವತ್ತು ನೀರಿನ ಇಷ್ಟೆಲ್ಲ ಆವಾಗ ಜನರಿಗೆ ಕುಡಿಯೋಕ್ಕೆ ನೀರಿಲ್ಲ ಅಂತಂದಾಗ ಬೆಳೆ ಬೆಳೆದು ತಪ್ಪಾಗ್ತದೆ. ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಯಾರು ನಿಜವಾಗಿ ರೈತರು ಈ ಟೈಪ್ ಮಾಡೋಕ್ಕಾಗಲ್ಲ. ಅಂಥ ವ್ಯಕ್ತಿ ಮ್ಯಾಗೆ ಕ್ರಮ ತೊಗೋಬೇಕು. ಮತ್ತು ಯಾರು ಪಂಪ್ಸೆಟ್ ನಡೆಸ್ತಾರೆ ಅವ್ರನ್ನ ಕೂಡಲೇ ಅವ್ರನ್ನ ಕರೆಂಟನ್ನು ಕಟ್ ಮಾಡೋ ಮೂಲಕ ಅವ್ರನ್ನ ಪಂಪ್ಸೆಟ್ಗಳನ್ನ ತೊಗೊಂಡು ಹೋಗೋಂಥ ಅಧಿಕಾರಿಗಳು ಮಾಡಬೇಕು. ಯಾಕಂದರೆ ಜಿಲ್ಲಾಡಳಿತ ಮುನ್ಸೂಚನೆಯಾಗಿ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಜನರಿಗೆ ಭಾಳಷ್ಟು ತೊಂದರೆ ಇದೆ. ಕಳೆದ ಇನ್ನೂ 3 ತಿಂಗಳ ಈಗಾಗಲೇ ಯಾದಗಿರಿ ನಗರದಲ್ಲಿ 2 ದಿನಕ್ಕೊಮ್ಮೆ ಮಳೆ ಬರ್ತದೆ. ಅಂದರೆ ನೀರಿನ ಎಷ್ಟು ಕೊರತೆ ಇದೆ. ನೀರಿನ ಒಂದು ಹನಿ ಜೋಡು. ಬೆಂಗಳೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯನ್ನ ಮರ್ಡರ್ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇದರಿಂದಲೇ ದೊಡ್ಡ ಮಟ್ಟದ ಆತಂಕ. ಕಾರಣ ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾರಿಗೂ ಕೂಡ ಭಯಾನೇ ಇಲ್ವಾ ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ. ತಲಘಟ್ಟಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೆಮ್ಮಿಗೆಪುರದಲ್ಲಿ ನಡೆದಂತಹ ಘಟನೆ ಇದು. ಮರಳು ಅನ್ಲೋಡಿಂಗ್ ಕೆಲಸ ಮಾಡ್ತಿದ್ದ ಪಂಚಲಿಂಗನ ಕೊಲೆಯಾಗಿದೆ. ಮನೆ ಬಳಿ ಲಾರಿ ಓಡಿಸುವಾಗ ಧೂಳು ಅಂತ ಗಲಾಟೆಯಾಗಿದೆ ಅಂತ. ಇದು ಕ್ಷುಲ್ಲಕ ಕಾರಣ. ಇದೇ ವಿಚಾರ ಕೊಲೆ ಆಗಿರೋದು. ಚಿರಂಜೀವಿ ಎಂಬಾತನ ಜೊತೆ ಗಲಾಟೆ ಮಾಡ್ಕೊಂಡಿದ್ರಂತೆ ಪಂಚಲಿಂಗ. ನಿನ್ನೆ ಸ್ನೇಹಿತರ ಜೊತೆ ಬಂದು ಪಂಚಲಿಂಗನಿಗೆ ಚಾಕು ಇರಿದಿದ್ದಾನೆ ಚಿರಂಜೀವಿ. ರಕ್ತಸ್ರಾವದಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಪಂಚಲಿಂಗ. ಸದ್ಯ ಆರೋಪಿ ಪರಾರಿಯಾಗಿದ್ದಾನೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಚಾಕುವಿನಿಂದ ಇರಿದು ವ್ಯಕ್ತಿಯ ಮರ್ಡರ್ ಮಾಡಲಾಗಿದೆ. ತಲಘಟ್ಟಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೆಮ್ಮಿಗೆಪುರದಲ್ಲಿ ನಡೆದಂತಹ ಘಟನೆ ಇದು.